ನಮಸ್ಕಾರ ಸ್ನೇಹಿತರೆ, ನಾನು ಚರಣ್ ಬರ್ನಾಡ್, ಪೀಪಲ್ ಟಿವಿಗೆ ಸ್ವಾಗತ. ಲೋಕಸಭೆಯಲ್ಲಿ ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತೆ ಸಬಲೀಕರಣ ಸಚಿವ ವೀರೇಂದ್ರ ಕುಮಾರ್ ಅವರು ಮಾರ್ಚ್ 13ರಂದು ದಿ ಟ್ರಾನ್ಸ್ಜೆಂಡರ್ ಪರ್ಸನ್ಸ್ ಪ್ರೊಟೆಕ್ಷನ್ ಆಫ್ ರೈಟ್ಸ್ ಆಕ್ಟ್ 2019ಗೆ ಅಂದ್ರೆ ಟ್ರಾನ್ಸ್ಜೆಂಡರ್ ಆಕ್ಟ್ಗೆ ಕಾಯ್ದೆಗೆ ತಿದ್ದುಪಡಿಯನ್ನ ತರೋದಕ್ಕೆ ಹೊರಟರು. ಇದರಲ್ಲಿ ಟ್ರಾನ್ಸ್ಜೆಂಡರ್ ಅಂದ್ರೆ ಯಾರು ಅಂತ ಒಂದು ಡೆಫಿನಿಷನ್ ಅನ್ನ ಬದಲಾವಣೆ ಮಾಡ್ತಾ ಇದ್ದಾರೆ. ಸ್ವಂತ ನಿರ್ಧಾರದಿಂದ ಟ್ರಾನ್ಸ್ಜೆಂಡರ್ ಅಂತ ಗುರುತಿಸಿಕೊಳ್ಳುವವರನ್ನ ಹೊರತುಪಡಿಸಿ ಉಳಿದವರನ್ನ ಮಾತ್ರ ಟ್ರಾನ್ಸ್ಜೆಂಡರ್ ಅಂತ ಕರಿಬೇಕು ಅಂತ ಈಗ ಕೇಂದ್ರ ಸರ್ಕಾರ ಹೇಳ್ತಾ ಇದೆ. ಇದಕ್ಕೆ ಇವರು ಕೊಟ್ಟಿರುವ ಕಾರಣ ಏನಂದ್ರೆ, ನಿಜವಾಗಿಯೂ ರಕ್ಷಣೆಯ ಅಗತ್ಯ ಇರುವವರಿಗೆ ಪ್ರಯೋಜನ ಆಗ್ಲಿ ಅಂತ ಈ ತಿದ್ದುಪಡಿಯನ್ನ ತರ್ತಾ ಇದ್ದೇವೆ ಅಂತ ಕೇಂದ್ರ ಸರ್ಕಾರ ಹೇಳ್ತಾ ಇದೆ. ಈ ಮೂಲಕ ಒಬ್ಬ ಮನುಷ್ಯ ತಾನು ಏನು, ತನ್ನ ಜೆಂಡರ್ ಐಡೆಂಟಿಟಿ ಯಾವುದು ಅಂತ ನಿರ್ಧಾರವನ್ನು ತೆಗೆದುಕೊಳ್ಳುವ ಹಕ್ಕನ್ನ ಕಳೆದುಕೊಳ್ತಾನೆ. ಸೊ 2014ರಲ್ಲಿ ನಲ್ಸಾ ಜಡ್ಜ್ಮೆಂಟ್ ಬಂತು. ಅದರ ಪ್ರಕಾರ ಜೆಂಡರ್ ಅಂದ್ರೆ ಏನು ಅಂತ ಒಂದಿದೆ. ಅಂದ್ರೆ ಜೆಂಡರ್ ಅಂದ್ರೆ ಇನ್ನೇಟ್ ಸೈಕಲಾಜಿಕಲ್ ಪರ್ಸೆಪ್ಷನ್ ಅಂತ. ಒಬ್ಬ ವ್ಯಕ್ತಿಯ ದೇಹವನ್ನ ನೋಡಿ ಅವನು ಯಾವ ಜೆಂಡರ್ ನವನು ಅಂತ ನಿರ್ಧಾರ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ನ ಪ್ರಖ್ಯಾತವಾದ ನಲ್ಸಾ ತೀರ್ಪು ಹೇಳುತ್ತದೆ. ನ್ಯಾಷನಲ್ ಲೀಗಲ್ ಸರ್ವಿಸಸ್ ಅಥಾರಿಟಿ ನಲ್ಸಾ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಜಡ್ಜ್ಮೆಂಟ್ ನಲ್ಲಿ ಭಾರತದ ನಾಗರಿಕರು ತಮ್ಮ ಲಿಂಗವನ್ನ ಸ್ವಯಂ ತಾವು ಯಾರು ಅಂತ ಗುರುತಿಸಿಕೊಳ್ಳುವ ಹಕ್ಕನ್ನ ಹೊಂದಿದ್ದಾರೆ ಎನ್ನುವುದು ನಲ್ಸಾ ಜಡ್ಜ್ಮೆಂಟ್ ನ ತೀರ್ಪಾಗಿತ್ತು. ಇದಲ್ಲದೆ ಹಿಜ್ರಾಗಳು, ಔಂಜ್ ಅಂದ್ರೆ ಜನನಾಂಗವನ್ನ ತೆಗೆದು ಹಾಕಿದವರ ಅಂದ್ರೆ ಕ್ಯಾಸ್ಟ್ರೇಟೆಡ್ ಆಗಿರುವವರನ್ನ ಕಾನೂನುಬದ್ಧವಾಗಿ ತೃತೀಯ ಲಿಂಗಿಗಳು ಅಂತ ಗುರುತಿಸಿಕೊಳ್ಳಬಹುದು ಅಂತ ಆಗ ಸುಪ್ರೀಂ ಕೋರ್ಟ್ ಘೋಷಿಸಿತ್ತು. ಸೊ ಜೈವಿಕ ಗುಣಲಕ್ಷಣಗಳ ಮೂಲಕ ಲಿಂಗವನ್ನ ನಿರ್ಧರಿಸುವುದಕ್ಕೆ ಸಾಧ್ಯ ಇಲ್ಲ, ಅದು ಒಬ್ಬ ವ್ಯಕ್ತಿಯ ಲಿಂಗದ ಸಹಜ ಗ್ರಹಿಕೆ ಅಂತ ಆಗ ನ್ಯಾಯಾಲಯ ಸ್ಪಷ್ಟಪಡಿಸಿತ್ತು. ಹೀಗಾಗಿ ಯಾವುದೇ ತೃತೀಯ ಲಿಂಗಿ ವ್ಯಕ್ತಿಗಳನ್ನ ಅವರ ಗೌಪ್ಯತೆಯ ಹಕ್ಕಿಗೆ ವಿರುದ್ಧವಾಗಿ ವೈದ್ಯಕೀಯ ತಪಾಸಣೆಗೆ, ಪರೀಕ್ಷೆಗೆ, ಜೈವಿಕ ಪರೀಕ್ಷೆಗೆ ಒಳಪಡಿಸಬಾರದು ಅಂತ ತೀರ್ಪು ಕೊಟ್ಟಿತ್ತು ಸುಪ್ರೀಂ ಕೋರ್ಟ್. ಅದು ನಲ್ಸಾ ಜಡ್ಜ್ಮೆಂಟ್. ಆದ್ರೆ ಈಗ ಆ ಜಡ್ಜ್ಮೆಂಟ್ಗೆ ವಿರುದ್ಧವಾಗಿ ಮೋದಿ ಸರ್ಕಾರ ನಡೆದುಕೊಳ್ತಾ ಇದೆ. ಈಗ ಈ ಮೋದಿ ಸರ್ಕಾರ ಯಾವ ಹುಚ್ಚಾಟ ಮಾಡೋದಕ್ಕೆ ಹೊರಟಿದೆ ಅಂದ್ರೆ, ಟ್ರಾನ್ಸ್ಜೆಂಡರ್ ಪರ್ಸನ್ಸ್ ಕಾಯ್ದೆಗೆ ತಿದ್ದುಪಡಿಯನ್ನ ತರೋದಕ್ಕೆ ಹೊರಟಿದೆ. ಟ್ರಾನ್ಸ್ಜೆಂಡರ್ ಅಂದ್ರೆ ಯಾರು ಅಂತ ಈಗ ಅವರು ರೀಡಿಫೈನ್ ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ನಿರ್ಧರಿಸ್ತದೆ. ಇದು ಮೇಲ್ನೋಟಕ್ಕೆ ಕೇವಲ ಟ್ರಾನ್ಸ್ಜೆಂಡರ್ ಗಳಿಗೆ ಮಾತ್ರ ಅನಿಸಬಹುದು. ವಿಶಾಲವಾಗಿ ನೋಡಿದಾಗ ಇದು ಕೇಂದ್ರ ಸರ್ಕಾರ ನಮ್ಮೆಲ್ಲರ ಖಾಸಗಿ ಅಂಗಗಳನ್ನ ನೋಡೋದಕ್ಕೆ ಹೊರಟ ಹಾಗೆ ಕಾಣಿಸ್ತಾ ಇದೆ. ಒಂದರ್ಥದಲ್ಲಿ ಇವರ ಈ ನಡೆ ಏನಿದೆ ಅದು ಈವರೆಗೆ ಸುಪ್ರೀಂ ಕೋರ್ಟ್ ಕೊಟ್ಟಿರುವ ಎಲ್ಲ ತೀರ್ಪುಗಳಿಗೆ ಮತ್ತೆ ಭಾರತದ ಸಂವಿಧಾನಕ್ಕೆ ವಿರುದ್ಧ ಆಗಿದೆ. ಮಾತ್ರವಲ್ಲ, ಹೊಟ್ಟೆಗೆ ಅನ್ನ ತಿನ್ನುವವರು ಯಾರು ಕೂಡ ಮಾಡಬಾರದಂತಹ ಒಂದು ಹೇಯ ಕೃತ್ಯಕ್ಕೆ ಕೇಂದ್ರ ಸರ್ಕಾರ ಈಗ ಕೈ ಹಾಕಿದೆ. ಓಕೆ, ಈಗ ಏನು ಈ ತಿದ್ದುಪಡಿ? 2019ರ ಟ್ರಾನ್ಸ್ಜೆಂಡರ್ ಬಿಲ್ಗೆ ತಿದ್ದುಪಡಿಯನ್ನ ತರೋದಕ್ಕೆ ಹೊರಟಿದ್ದಾರೆ. ಏನಿದು ತಿದ್ದುಪಡಿ? ಸೊ 2019ರ ಟ್ರಾನ್ಸ್ಜೆಂಡರ್ ಬಿಲ್ ನಲ್ಲಿ ಸರ್ಜರಿ ಆದ್ರೂ ಆಗದೇ ಇದ್ದರೂ ತಮ್ಮನ್ನ ತಾವು ಟ್ರಾನ್ಸ್ ಮೆನ್ ಅಥವಾ ಟ್ರಾನ್ಸ್ ವಿಮೆನ್ ಅಂತ ಗುರುತಿಸಿಕೊಳ್ಳುವವರು, ಆಮೇಲೆ ಕಿನ್ನರ, ಹಿಜ್ರಾ, ಆಮೇಲೆ ಅರಾವಣಿ ಮತ್ತೆ ಜೋಗ್ತಿ ಇಂತಹ ಸಮುದಾಯಗಳಲ್ಲಿ ಇರುವವರು ಎಲ್ಲರೂ ಕೂಡ ಟ್ರಾನ್ಸ್ಜೆಂಡರ್ಗಳು ಅಂತ 2019ರ ಬಿಲ್ ಹೇಳುತ್ತದೆ. ಆದ್ರೆ ಈಗ ಈ ಹೊಸ ಬಿಲ್ ನಲ್ಲಿ ಏನಿದೆ ಅಂದ್ರೆ, ಇಲ್ಲಿ ಟ್ರಾನ್ಸ್ಜೆಂಡರ್ ಅಂದ್ರೆ ಕಿನ್ನರ್, ಹಿಜ್ರಾ, ಅರಾವಣಿ ಅಥವಾ ಜೋಗ್ತರಂತಹ ಸಾಮಾಜಿಕ ಮತ್ತೆ ಸಾಂಸ್ಕೃತಿಕ ಗುರುತುಗಳನ್ನ ಹೊಂದಿರುವ ವ್ಯಕ್ತಿ ಮತ್ತು ಇಂಟರ್ಸೆಕ್ಸ್ಗಳು ಅಂತ ಅಲ್ಲಿಗೆ ಲಿಮಿಟ್ ಹಾಕ್ತದೆ. ಕಾನೂನು ಏನ್ ಹೇಳ್ತದೆ ಅಂದ್ರೆ, ಇವರ ಹೊಸ ಕಾನೂನು ವಿಭಿನ್ನ ಲೈಂಗಿಕ ದೃಷ್ಟಿಕೋನಗಳು ಮತ್ತೆ ಸ್ವಯಂ ಗುರುತಿಸಿಕೊಂಡಿರುವಂತಹ ಲೈಂಗಿಕ ಗುರುತುಗಳನ್ನ ಹೊಂದಿರುವ ವ್ಯಕ್ತಿಗಳನ್ನ ಇದರಲ್ಲಿ ಸೇರಿಸಬಾರದು ಅಥವಾ ಯಾವತ್ತೂ ಸೇರಿಸಬಾರದು ಅಂತ ಸ್ಪಷ್ಟವಾಗಿ ಹೇಳುತ್ತದೆ. ಇದಲ್ಲದೆ ಸ್ವಯಂ ಗ್ರಹಿಕೆಯ ಲಿಂಗ ಗುರುತಿನ ಹಕ್ಕೇನಿದೆ ಅಂದ್ರೆ, ನಾನು ಯಾರು, ನನ್ನ ಜೆಂಡರ್ ಏನು ಅಂತ ಗುರುತಿಸಿಕೊಳ್ಳೋ ಹಕ್ಕೇನಿತ್ತು ಸೆಕ್ಷನ್ 4(2) ಅದನ್ನ ಸಂಪೂರ್ಣವಾಗಿ ಈ ಹೊಸ ಕಾಯ್ದೆ ಅಳಿಸಿ ಹಾಕಿದೆ. ಸೊ ಈ ಕಾಯ್ದೆ ಅಡಿಯಲ್ಲಿ ಟ್ರಾನ್ಸ್ಜೆಂಡರ್ ವ್ಯಕ್ತಿಯೊಬ್ರು ಟ್ರಾನ್ಸ್ಜೆಂಡರ್ ವ್ಯಕ್ತಿಯಾಗಿ ಒಂದು ಗುರುತಿನ ಪ್ರಮಾಣ ಪತ್ರವನ್ನ ಪಡೆಯೋದಕ್ಕೆ ಅವರು ಏನ್ ಮಾಡ್ಬೇಕಂದ್ರೆ, ಜಿಲ್ಲಾ ಮ್ಯಾಜಿಸ್ಟ್ರೇಟ್ಗೆ ಅರ್ಜಿಯನ್ನ ಸಲ್ಲಿಸಬಹುದು. ಗೊತ್ತುಪಡಿಸಿದ ವೈದ್ಯಕೀಯ ಮಂಡಳಿಯ ಶಿಫಾರಸು ಅವರು ಪರಿಶೀಲನೆ ನಡೆಸಿ ಅವರು ಜಿಲ್ಲಾ ಮ್ಯಾಜಿಸ್ಟ್ರೇಟ್ಗೆ ಅವರ ಸರ್ಟಿಫಿಕೇಟ್ ಅನ್ನ ಕೊಡ್ತಾರೆ ಅಂತ ಈ ಹೊಸ ಮಸೂದೆ ಹೇಳುತ್ತದೆ. ಸೊ ನಮ್ಮ ದೇಶದ ಆಸ್ಪತ್ರೆಗಳಲ್ಲಿ ಲಿಂಗ ಬದಲಾವಣೆ ಸರ್ಜರಿ ಮಾಡುವಂತ ವೈದ್ಯರ ಸಂಖ್ಯೆ ಎಷ್ಟಿದೆ? ತುಂಬಾ ಕಡಿಮೆ ಇದೆ. ಅಲ್ಲದೆ ಈಗ ಇರುವ ಒಂದು ಬಿಲ್ಲಿಗೆ ತಿದ್ದುಪಡಿಯನ್ನ ತಂದು ಹೊಸ ಬಿಲ್ ತರೋದಕ್ಕೆ ಹೊರಟಿರುವ ಕೇಂದ್ರ ಸರ್ಕಾರದ ಈ ಒಟ್ಟಾರೆ ಏನು ಕೃತ್ಯ ಏನಿದೆ ಅದು ನಿಜಕ್ಕೂ ಘೋರ ಅನ್ಯಾಯ ಅಂತ ನಮಗೆ ಕಂಡು ಬರುತ್ತದೆ. ಸೊ ಈಗ ಒಬ್ಬ ವ್ಯಕ್ತಿ ತನಗೆ ತಾನೇ ಟ್ರಾನ್ಸ್ಜೆಂಡರ್ ಅಂತ ನಿರ್ಧರಿಸುವ ಹಕ್ಕನ್ನ ಕಳೆದುಕೊಳ್ಳುತ್ತಾನೆ. ಅದು ಈ ಹೊಸ ಕಾಯ್ದೆಯಿಂದ ಸಾಧ್ಯ ಇಲ್ಲ. ಈ ವ್ಯಕ್ತಿ ಕಿನ್ನರ್, ಹಿಜ್ರಾ, ಅರಾವಣಿ ಮತ್ತೆ ಜೋಗ್ತಿ ಅಂತಹ ಗುಂಪಿಗೆ ಸೇರಿರಬೇಕು. ಸಾಂಸ್ಕೃತಿಕ ಕಮ್ಯುನಿಟಿ ಅಂದ್ರೆ ಕಲ್ಚರಲ್ ಕಮ್ಯುನಿಟಿಗೆ ಸೇರಿರಬೇಕು. ಸೊ
ಇಂಡಿಪೆಂಡೆಂಟ್ ಆಗಿ ತನ್ನದೇ ಮನೆಯಲ್ಲಿರುವ ಒಬ್ಬ ಟ್ರಾನ್ಸ್ಜೆಂಡರ್ ಆಗಲ್ಲ ಇವರ ಪ್ರಕಾರ. ಅಂದ್ರೆ ಆ ಗ್ರೂಪ್ ಅಲ್ಲಿ ಇಲ್ಲದವನು ಅಥವಾ ಇಲ್ಲದವಳು ಟ್ರಾನ್ಸ್ಜೆಂಡರ್ ಆಗಲ್ಲ. ಇನ್ನು ಹೆಣ್ಣಿಂದ ಗಂಡಾದ್ರೆ ಅಂದ್ರೆ ಟ್ರಾನ್ಸ್ ಮೆನ್ಗಳ ಕತೆ ಇಲ್ಲಿ ಕೇಳೋದೇ ಬೇಡ, ಅದು ಬೇರೆ ಇದೆ. ಅವರನ್ನ ಹಿಂದಿನಿಂದಲೇ ಕೂಡ ನಿರ್ಲಕ್ಷಿಸುತ್ತಲೇ ಭಾರತದಲ್ಲಿ ಬರಲಾಗಿದೆ. ಸೊ ಅವರು ಸಾಮಾನ್ಯವಾಗಿ ಇಂತಹ ಯಾವುದೇ ಸಾಂಪ್ರದಾಯಿಕ ಗುಂಪುಗಳಿಗೆ ಟ್ರಾನ್ಸ್ ಮೆನ್ಗಳು ಇರೋದಿಲ್ಲ ಅವರು. ಸೊ ಮಣಿಪುರವನ್ನ ಹೊರತುಪಡಿಸಿ ಭಾರತದಲ್ಲಿ ಎಲ್ಲಿಯೂ ಕೂಡ ಟ್ರಾನ್ಸ್ ಗಂಡಸರಿಗೆ ಯಾವುದೇ ಸಾಮಾಜಿಕ ಮತ್ತೆ ಸಾಂಸ್ಕೃತಿಕ ಗುರುತು ಅಸ್ತಿತ್ವದಲ್ಲಿ ಇಲ್ಲ. ಮಣಿಪುರದಲ್ಲಿ ನುಪಮಾನ್ಬಾ ಅಂತ ಹೇಳುವ ಒಂದು ಸಾಂಸ್ಕೃತಿಕ ಗುರುತು ಟ್ರಾನ್ಸ್ ಮೆನ್ಗಳಿಗೆ ಅಸ್ತಿತ್ವದಲ್ಲಿದೆ. ಹೀಗಿರುವಾಗ ಕೇಂದ್ರ ಸರ್ಕಾರದ ಪ್ರಕಾರ ಟ್ರಾನ್ಸ್ಜೆಂಡರ್ಗಳಲ್ಲಿ ಟ್ರಾನ್ಸ್ ಮೆನ್ಗಳು ಬರೋದೇ ಇಲ್ಲ ಅಂತ ಸ್ಪಷ್ಟವಾಗಿ ನಮಗೆ ಕಾಣಿಸ್ತಾ ಇದೆ. ಇದು ಅನ್ಯಾಯ. ಸೊ ಟ್ರಾನ್ಸ್ ಮೆನ್ ಮತ್ತೆ ಟ್ರಾನ್ಸ್ ವಿಮೆನ್, ಆಮೇಲೆ ನಾನ್ ಬೈನರಿ, ಆಮೇಲೆ ಜೆಂಡರ್ ಫ್ಲೂಯಿಡ್ಗಳು ಸೇರಿದಂತೆ ತಮಿಳುನಾಡಿನ ತಿರುಣಂಗೆ ಅಂತ ಹೇಳುವ ಸಮುದಾಯಗಳು ಮತ್ತು ಈಶಾನ್ಯ ಭಾರತದ ನುಪಿಮಾಂಬಿ ಮತ್ತೆ ನುಪಿಮಾಂಬಾ ಅನ್ನುವಂತಹ ಸಮುದಾಯ, ಸಾಮಾಜಿಕ ಸಾಂಸ್ಕೃತಿಕ ಟ್ರಾನ್ಸ್ ಸಮುದಾಯಗಳು, ಇವುಗಳು ಈ ಹೊಸ ಬಿಲ್ ನಲ್ಲಿ ಹೊರಗುಳಿತವೆ. ಇವರು ಯಾರು ಟ್ರಾನ್ಸ್ಜೆಂಡರ್ಗಳು ಅಲ್ಲ ಅಂತ ಕೇಂದ್ರ ಸರ್ಕಾರ ಘೋಷಿಸುತ್ತದೆ. ಸೊ ಒಟ್ಟಾರೆಯಾಗಿ ಹೇಳುವುದಾದ್ರೆ ಈ ಇಡೀ ಭಿನ್ನ ಲೈಂಗಿಕ ಗುರುತುಗಳನ್ನ ಅಳಿಸಿ ಹಾಕುವುದಕ್ಕೆ ಮೋದಿ ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ. ಸೊ ಸರ್ಕಾರ ಕೊಟ್ಟಿರುವ ವ್ಯಾಖ್ಯಾನಕ್ಕೆ ಹೊಂದಿಕೆ ಆಗದವರು ಕೇಂದ್ರ ಸರ್ಕಾರದ ಪ್ರಕಾರ ಟ್ರಾನ್ಸ್ಜೆಂಡರ್ಗಳೇ ಅಲ್ಲ. ಇನ್ನು ತನ್ನನ್ನು ತಾನು ಟ್ರಾನ್ಸ್ಜೆಂಡರ್ ಅಂತ ಸರ್ಟಿಫಿಕೇಟ್ ತೆಗೆದುಕೊಳ್ಬೇಕಾಗಿದ್ರೆ ಮೆಡಿಕಲ್ ಆಫೀಸರ್ಗಳ ಮುಂದೆ ಇವರು ಮೆಡಿಕಲ್ ಆಫೀಸರ್ಗಳು ಇವರ ದೇಹವನ್ನ ಚೆಕ್ ಮಾಡಬೇಕಾಗ್ತದೆ. ಇದಕ್ಕಿಂತ ಹೊಲಸು ನೀಚತನ ಕೇಂದ್ರ ಸರ್ಕಾರದ ಕೈಯಲ್ಲಿ ಮಾಡೋದಕ್ಕೆ ಬೇರೆ ಏನಿದೆ? ಸೊ ಮುಂದೆ ಒಂದು ದಿನ ಇಡೀ ದೇಶದಲ್ಲಿ ಎಲ್ರಿಗೂ ನೀವೆಲ್ಲ ಗಂಡಸರು ಹೆಂಗಸರು ಅಂತ ಪ್ರೂವ್ ಮಾಡಬೇಕು ಅಂತ ಮೋದಿ ಸರ್ಕಾರ ಹೇಳಿದ್ರೆ ಎಲ್ಲ ಗಂಡಸರು ಹೆಂಗಸರು ಮೆಡಿಕಲ್ ಆಫೀಸರ್ ಮುಂದೆ ಮೆಡಿಕಲ್ ಟೆಸ್ಟ್ಗೆ ಹೋಗ್ತಾರಾ? ಇಂತಹ ಹುಚ್ಚು ಆದೇಶವನ್ನ ಕೊಟ್ರೆ ಏನಾಗಬಹುದು? ಇದೇ ಆದೇಶವನ್ನ ಈಗ ಈ ತಿದ್ದುಪಡಿ ಮಾಡಲಾದ ಹೊಸ ಬಿಲ್ ನಲ್ಲಿ ಟ್ರಾನ್ಸ್ಜೆಂಡರ್ಗಳಿಗೆ ಕೊಟ್ಟಿದ್ದಾರೆ. ಇದರಿಂದಾಗಿ ಅವಮಾನ, ಮಾನಸಿಕ ಹಿಂಸೆ, ದೈಹಿಕ ಹಿಂಸೆಯನ್ನ ಟ್ರಾನ್ಸ್ಜೆಂಡರ್ ಕಮ್ಯುನಿಟಿ ಎದುರಿಸಬೇಕಾಗತ್ತೆ. ಇನ್ನು ಯಾರನ್ನಾದ್ರೂ ಬಲವಂತವಾಗಿ ಸರ್ಜರಿ ಮಾಡಿಸಿದ್ರೆ, ಟ್ರಾನ್ಸ್ಜೆಂಡರ್ ಅಂತ ಬಿಂಬಿಸಿದ್ರೆ ಅವರಿಗೆ ಶಿಕ್ಷೆಯನ್ನ ಕೊಡಲಾಗಿದೆ ಈ ಹೊಸ ಬಿಲ್ ನಲ್ಲಿ. ಸೊ ಇದೊಂದು ಸ್ಪಷ್ಟವಾಗಿಯೇ ಇಲ್ಲ, ಅಂತಹ ಶಿಕ್ಷೆಯ ಸೆಕ್ಷನ್ ಸ್ಪಷ್ಟವಾಗಿಲ್ಲ. ಸೊ ಇದನ್ನ ದುರುಪಯೋಗ ಮಾಡಿಕೊಳ್ಳುವ ಸಾಧ್ಯತೆಗಳು ಕೂಡ ಇದಾವೆ. ನೂರಾರು ವರ್ಷಗಳಿಂದ ಇಡೀ ಭಾರತ ಮಾತ್ರ ಅಲ್ಲ, ಇಡೀ ಪ್ರಪಂಚದಲ್ಲಿ LGBTQ ಕಮ್ಯುನಿಟಿಯ ಪ್ಲಸ್ ಕಮ್ಯುನಿಟಿಯ ಎಲ್ಲರೂ ಕೂಡ ತಮ್ಮ ಹಕ್ಕುಗಳಿಗೆ ಬೇರೆ ಬೇರೆ ದೇಶಗಳಲ್ಲಿ ಹೋರಾಟವನ್ನು ನಡೆಸಿಕೊಂಡು ಬಂದಿದ್ದಾರೆ. ಭಾರತದಲ್ಲಿ ಸೆಕ್ಷನ್ 377 ಅನ್ನ ತೆಗೆದು ಹಾಕುವುದಕ್ಕೆ, ಅಲ್ಲಿ ಹೋಮೋಸೆಕ್ಸುವಾಲಿಟಿಯನ್ನ ಅಪರಾಧ ಕ್ರಿಮಿನಲೈಸ್ ಮಾಡಿದಂತಹ ಸೆಕ್ಷನ್ ಅನ್ನ ತೆಗೆದು ಹಾಕುವುದಕ್ಕೆ ಸುಮಾರು ವರ್ಷಗಳಿಂದ ಈ ಕಮ್ಯುನಿಟಿ ಹೋರಾಟ ಮಾಡಿಕೊಂಡು ಬಂದಿದೆ. ಆಮೇಲೆ ನಲ್ಸಾದಂತಹ ಒಂದು ಜಡ್ಜ್ಮೆಂಟ್ ಬಂತು, ಇಂತಹ ಜಡ್ಜ್ಮೆಂಟ್ಗಳು ಬಂತು. ಇತ್ತೀಚೆಗೆ ಕೇಂದ್ರ ಸರ್ಕಾರ ಗೇ, ಲೆಸ್ಬಿಯನ್ ಮತ್ತೆ ಟ್ರಾನ್ಸ್ಜೆಂಡರ್ ಕಮ್ಯುನಿಟಿ ಹಾಗೂ ಸೆಕ್ಸ್ ವರ್ಕರ್ಗಳು ರಕ್ತದಾನವನ್ನ ಮಾಡುವ ಹಾಗಿಲ್ಲ ಅನ್ನುವ ನಿಲುವನ್ನ ಹೇಳ್ತಾ ಇದೆ. ಸೊ ಇಂಥ ನಿರಂತರವಾಗಿ ಡಿಸ್ಕ್ರಿಮಿನೇಷನ್ ಅನ್ನ ಮತ್ತೆ ಈಗ ಕೇಂದ್ರ ಸರ್ಕಾರ ತರ್ತಾ ಇದೆ. ಸೊ ಅದರ ಒಂದು ರೂಪವಾಗಿ ಈಗ ಈ ಹೊಸದಾದ 2026ರ ಟ್ರಾನ್ಸ್ಜೆಂಡರ್ ಬಿಲ್ ಮತ್ತೆ ಅದು ಹಳೆಯ ಬಿಲ್ಲಿಗೆ ತಿದ್ದುಪಡಿಯನ್ನ ತಂದಿರೋದು. ಈ ಮೂಲಕ ಸ್ಪಷ್ಟವಾಗಿ ಇಡೀ ಭಾರತದಲ್ಲಿ ಒಂದು ಅನ್ಆರ್ಗನೈಸ್ಡ್ ಆಗಿರುವಂತಹ ಒಂದು ಸಾಂಸ್ಕೃತಿಕ ಗುಂಪುಗಳಿಗೆ ಸಮುದಾಯಗಳಿಗೆ ಒಳಪಡದಂತಹ ಟ್ರಾನ್ಸ್ಜೆಂಡರ್ ಕಮ್ಯುನಿಟಿಯನ್ನ ಇಡೀ ಸಮುದಾಯದಿಂದ ಹೊರಗಿಟ್ಟು ಅವರನ್ನ ಅಳಿಸಿ ಹಾಕೋದಕ್ಕೆ ಎಲ್ಲ ರೀತಿಯ ಪ್ರಯತ್ನಗಳನ್ನ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಸೊ ಇದರ ಬಗ್ಗೆ ಇಡೀ ದೇಶವ್ಯಾಪ್ತಿ ಈ ಸಮುದಾಯದಲ್ಲಿ ಆಕ್ರೋಶ ವ್ಯಕ್ತವಾಗಿದೆ. ಪ್ರತಿಭಟನೆಗಳು ಕೂಡ ನಡೆಯುವ ಸಾಧ್ಯತೆ ಇದೆ. ನಿಮ್ಮ ಅಭಿಪ್ರಾಯವನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ.